ಖುಷಿ ಆಯಿತು. ನಾವು ಮೊನ್ನೆವರೆಗೂ ಎಲ್ಲ ಕಡೆ ಪ್ರೀಮಿಯರ್ ಶೋಗಳು ಮಾಡಿದ್ವಿ, ಡೋಂಟ್ ಲಾಫ್ ಚಾಲೆಂಜ್ ಅಂತ. ಅಲ್ಲೆಲ್ಲ ಭಾಳ ಚೆನ್ನಾಗಿ ಆಡಿಯನ್ಸ್ ಬಂದು ಭಾಳ ಅದ್ಭುತವಾಗಿ ಎಂಜಾಯ್ ಮಾಡಿ ರಿಯಾಕ್ಷನ್ ಕೊಟ್ಟೋಗಿದ್ರು. ಸಿಂಗಲ್ ಸ್ಕ್ರೀನಲ್ಲಿ ಹೆಂಗಿರುತ್ತೆ ಅನ್ನೋ ಒಂದು ಭಾಳ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವೀರೇಶ್ ಥಿಯೇಟ್ರಿಗೆ ಬಂದು ನೋಡೋಕ್ಕೆ. ಇಲ್ಲೂ ಕೂಡ ನಮ್ಮ ನಮ್ಮ ಹುಡುಗರು ಬಹಳ ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. ಅದು ಭಾಳ ಖುಷಿ. ಸರ್, ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್. ಇದಾರಲ್ಲ ಗೀತಮ್ಮ ಮತ್ತು ನಮ್ಮ ವಿನಯ್ ಪ್ರಸಾದಮ್ಮ ಇದಾರಲ್ಲ, ಮ್ಯಾಚ್ ಆಗೋ ಥರ ಹೀರೋಯಿನ್ ಇಲ್ಲ ಅಂತ. ಅದ ನೆಕ್ಸ್ಟ್ ಪಾರ್ಟಲ್ಲಿ ಮಾಡೋಣ. ಹಂಗಾರೆ ಪಾರ್ಟ್ 2 ಬರುತ್ತೆ. ಅದೇ ನಿರ್ದೇಶಕರುಗಳು ಹೇಳಿದಾರಲ್ಲ, ನಮ್ಮ ಪೂರ್ಣಚಂದ್ರ ಅವ್ರು ಹೇಳ್ತಿದಾರಲ್ಲ, ಈ ಲ್ಯಾಂಡರ್ ಇಟ್ ಇನ್ ಪಾರ್ಟ್ 3 ಅಂತ. ಸೊ ನೋಡೋಣ. ಟೀಮು ಭಾಳ ಚೆನ್ನಾಗಿದೆ, ಭಾಳ ಹಾರ್ಡ್ ವರ್ಕರ್ಸು, ಎಲ್ಲ ಭಾಳ ಚೆನ್ನಾಗಿ ಬರೆದು ತುಂಬ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೂ ಜನ ಕಲಾವಿದರಲ್ಲಿ ಮೋಸ್ಟ್ ಆಫ್ ದೆಮ್ ಫಸ್ಟ್ ಟೈಮರ್ಸ್ ಇದ್ದಾರೆ. ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಈ ಸಿನಿಮಾಗೆ ನಾನೊಂದು ಟ್ರ್ಯಾಕ್ ಅಷ್ಟೇ, ಎಲ್ಲ ಅದ್ಭುತವಾಗಿ ಓಡಿರೋರು ಬೇರೆ ಎಲ್ಲ ಕಲಾವಿದರು. ಎಲ್ಲ ಹುಡುಗರಿಗೂ ಬೈಕ್ ಇಷ್ಟ ಅಲ್ವಾ? ಅದರಲ್ಲೂ ತಾಯಿ ಕೊಡಿಸಿರೋದು, ತಂದೆ ಕೊಡಿಸಿರೋ ಬೈಕ್ ಅಂದರೆ ಅದು ಭಾಳ ದೊಡ್ಡ ಎಮೋಷನ್. ಒಂದು ಅಂದರೆ ಅದು ಎಸ್ಪೆಷಲಿ ಮಿಡಲ್ ಕ್ಲಾಸಲ್ಲಿ ತುಂಬ ಕಷ್ಟಪಟ್ಟು ಒಂದು ತೊಗೊಂಡಿರ್ತೀವಿ, ಅದ್ರ ಮೇಲೆ ಪ್ರೀತಿ ಅದು ಯಾವಾಗಲೂ ಹಂಗೆ ಇರುತ್ತೆ. ಇವತ್ತಿಗೂ ನನಗೆ ನನ್ನ ತಂದೆ ಕೊಡಿಸಿರೋ TVS ಇನ್ನೂ ನನ್ನ ಹತ್ರನೇ ಇದೆ. ಅದು ಅವತ್ತು ಅವರು ನಾವು ಕೇಳಿದಾಗ ಅವ್ರವ್ರ ಒದ್ದಾಟದಲ್ಲಿ ಕೊಡಿಸಿರ್ತಾರಲ್ಲ, ಅದು ಯಾವಾಗಲೂ ಎಮೋಷನ್. ನೆಕ್ಸ್ಟ್ ಸಿನಿಮಾ ಯಾವುದು ಸರ್? ಯಾವ ಸಿನಿಮಾಗೆ ರೆಡಿ ಆಗ್ತಾ ಇದ್ದೀರಾ? ನೆಕ್ಸ್ಟ್ ಹೇಳ್ತೀನಿ ಎಲ್ಲ. ಈಗ ಸದ್ಯಕ್ಕೆ ಶೂಟ್ ಮುಗಿದಿದೆ. ಈಗ ನೆಕ್ಸ್ಟು ಈಗ ಮದರ್ ಪ್ರಾಮಿಸ್ ಮುಗಿತಿದ್ದಂಗೆ ಅಣ್ಣ ಫ್ರಮ್ ಮೆಕ್ಸಿಕೋ ಪ್ರಮೋಷನ್ಸ್ ಶುರು ಮಾಡ್ತಾ ಇದ್ದೀವಿ. ಫುಲ್ ಖುಷಿ ಇದೆ, ಎಲ್ಲ ನಕ್ಕೊಂಡು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮದರ್ ಪ್ರಾಮಿಸ್ ಟೈಟ್ಲ್ ಹೆಂಗಿದೆ, ಮದರ್ ಸೆಂಟಿಮೆಂಟು ಹಂಗೆ ಇದೆ. ಫ್ರೆಂಡ್ಶಿಪ್ ಇದೆ, ಕಾಮಿಡಿ, ಫುಲ್ ಟೈಮ್ ಕಾಮಿಡಿ. ಚಿಕ್ಕವರಿಂದ ಎಲ್ಲರೂ ನೋಡ್ಬೋದು, ಎಲ್ಲ ವಯಸ್ಸವರು ನೋಡ್ಬೋದು ಸಿನಿಮಾ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ದಿಸ್ ಇಸ್ ಹರ್ಷಿತ್ ಸೋಮೇಶ್ವರ ಫ್ರಮ್ ತುಳುನಾಡು. ಅನಾರ್ಕಲಿ ತುಳು ಸಿನಿಮಾ ಡೈರೆಕ್ಟರ್ ನಾನು. 2024 ಅನಾರ್ಕಲಿ ಸಿನಿಮಾ ಆದಮೇಲೆ ಆವಾಗ ಪೂರ್ಣೇಶ್ವರ ಸೋಮೇಶ್ವರದಲ್ಲಿ ಪರಿಚಯ ಆಗಿದ್ದು. ಆವಾಗ ಬೆಂಗಳೂರಲ್ಲಿ ಬೀಚ್ ಇದ್ದರೆ ಹೆಂಗಿರುತ್ತೆ ಅಂತ ಅವ್ರಿಗೊಂದು ಫೀಲ್ ಇತ್ತು. ಸೊ ಬೆಂಗಳೂರಲ್ಲಿ ಬೀಚ್ ಬಂದರೆ ಹೆಂಗಿರುತ್ತೆ, ಸೊ ಅಲ್ಲಿಂದ ಒಂದೆಲ್ಲ ಪಾಯಿಂಟ್ ಬಂದು ಚಂದ ಮಾಡಿದ್ದಾರೆ. ನಾನು ಜಾಸ್ತಿ ಹೇಳೋದಿಲ್ಲ, ಅದು 15 ವರ್ಷ ಶಾರ್ಟ್ ಮೂವಿ ಮಾಡಿಬಿಟ್ಟು, ಆಲ್ಬಮ್ ಮಾಡಿಬಿಟ್ಟು, ಥಿಯೇಟ್ರಲ್ಲಿ ಪರ್ಫಾರ್ಮ್ ಮಾಡಿಬಿಟ್ಟು, ಮೈಸೂರು ಬೀದಿಯಲ್ಲಿ ಇದು ಮಾಡಿದವರು, ಅವರ ಡೈರೆಕ್ಟರ್ ಅದಾಗ ಹೇಗಿರುತ್ತೆ, ಆ್ಯಕ್ಟರ್ ಡೈರೆಕ್ಟರ್ ಅದಾಗ ಹೇಗಿರುತ್ತೆ, ಸೆಟ್ಟಲ್ಲಿ ಹೇಗೆ ಫ್ರೀಡಮ್ ಇರುತ್ತೆ, ಹೇಗೆ ಅದನ್ನು ಟ್ರೈ ಮಾಡಿದ್ದಾರೆ. ಶುಕ್ರವಾರ ಇವತ್ತು ಶುಭ ಶುಕ್ರವಾರ ಆಗಲಿ. ಕರ್ನಾಟಕದ ಸಿನಿಮಾ ಗ್ರಾಫಲ್ಲಿ ಹೀಗೆ ಲೋ ಆಗ್ತುಂಟು, ಗ್ರಾಫ್ ಒಂದು ಪೀಕ್ ಎದ್ದು ಹೇಳ್ಬೇಕು. ಇವಾಗ ರಾಜ್ಯ ಭಾಷೆ ಕನ್ನಡ ಆದಮೇಲೆ ಕನ್ನಡದವ್ರು ಕನ್ನಡ ಸಿನಿಮಾ ನೋಡಲೇಬೇಕಲ್ವಾ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಿದೆ. ಜನಗಳು ರೆಸ್ಪಾನ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನಗೆ ಫಸ್ಟ್ ಟೈಮು ಇದೊಂದು ಬಿಗ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಡಾಲಿ ಪಿಕ್ಚರ್ಸ್ ಕಡೆಯಿಂದ ಪೂರ್ಣಣ್ಣ, ಡಾಲಿ ಅಣ್ಣ ಎಲ್ಲ ಸೇರಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಜನ ಆ ಮಾತಾಡಿಸೋ ರೀತಿ ನೋಡಿದ್ರೆ 10 ವರ್ಷದ ಎಫರ್ಟಿಗೆ ಇವತ್ತಿಂದ ಏನೋ ಸಿಗ್ತಿದೆ ಅಂತ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಮಾತಾಡೋಕ್ಕೂ ಆಗ್ತಿಲ್ಲ, ಒಂದು ಲೈಟಾಗಿ ಅಳುವು ಬರೋ ಥರ ಆಗ್ತಿದೆ. ತುಂಬ ಖುಷಿ ಆಯಿತು ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಡಾಲಿ ಪಿಕ್ಚರ್ಸ್ ಮತ್ತು ಇಡೀ ಟೀಮ್ಗೆ, ಮದರ್ ಪ್ರಾಮಿಸ್ ಟೀಮ್ಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು. ಇದೇ ಫಸ್ಟ್ ಟೈಮು ಇಷ್ಟು ಲೆಂತಾಗಿ ಇದು ಮಾಡಿದ್ದು ಡಾಲಿ ಅಣ್ಣನ ಜೊತೆ. ಅದಕ್ಕೂ ಮುಂಚೆ ಯಾವುದೊಂದು ಹೆಡ್ ಬುಷ್ ಪ್ರಮೋಷನ್ ಟೈಮಲ್ಲಿ ಒಂದು ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೆ ಅಷ್ಟೇ. ಬಟ್ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ತುಂಬ ಹಂಬಲ್ ಪರ್ಸನ್. ಲವ್ ಡಾಲಿ ಸರ್. ಆಡಿಯನ್ಸ್ಗೆ ಏನು ಹೇಳೋದಾದರೆ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾನ ತುಂಬ ಜನ ಸೇರಿ ಮಾಡಿದ್ದೀವಿ. ದಯಮಾಡಿ ಒಂದು ಸರಿ ಬಂದು ಸಿನಿಮಾ ನೋಡಿ, ನೀವೇ ಮತ್ತೆ ನಿಮ್ಮ ಫ್ಯಾಮಿಲಿ ಸಮೇತ ಮತ್ತೆ ಒಂದು ಸಿನಿಮಾ ನೋಡ್ತೀರಾ ಅಂತ ನಾನು ಈ ಮೂಲಕ ಹೇಳ್ತೀನಿ.